ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಅವ್ರ ಬಗ್ಗೆ ಏನಾದರೂ ಒಂದು ವಿಡಿಯೋ ಮಾಡಿದ್ರೆ ಅದ್ರ ಕೆಳಗಡೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ, ಹಾಗೆ ಹೀಗೆ ಅಂತೇಳ್ಬಿಟ್ಟು ಸುಮಾರಷ್ಟು ಕಮೆಂಟ್ಸ್ಗಳಿಗೆ ಆನ್ಸರ್ ಕೂಡ ಕೆಲವೊಮ್ಮೆ ಮಾಡಬೇಕು ಅನ್ಸುತ್ತೆ, ಕೆಲವೊಂದು ಮಾಡಬಾರ್ದು ಅಂತಲೂ ಕೂಡ ಅನಿಸುತ್ತೆ. ನಾನು ಇವತ್ತು ಮಾತನಾಡೋಕ್ಕೆ ಹೊರಟಿರುವಂಥ ವಿಷಯ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವ್ರ ಬಗ್ಗೆನೇ. ಏನು ಅಂತ ಅಂದರೆ, ಈ ಫ್ಯಾನ್ಸ್ಗಳಿಗೊಂದು ಹೇಳೋಣ ಅಂತೇಳ್ಬಿಟ್ಟು ನಾನಿವತ್ತು ಹೇಳ್ತಾ ಇರೋಂಥದ್ದು. ನೀವೇನೋ ತ್ರಿವ್ಯಾ ಫ್ಯಾನ್ಸ್ಗಳಿದ್ದೀರಾ ಅಥವಾ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವ್ರ ಫ್ಯಾನ್ಸ್ಗಳಿದ್ದೀರಾ, ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಅದ್ರ ಬದಲು ತುಂಬಾ ನೆಗೆಟಿವ್ನ ಹಬ್ಸೋದಕ್ಕೆ ಹೋಗಬೇಡಿ. ಅವರು ಒಂದಾಗಲಿ ಅಥವಾ ಬಿಡಲಿ, ಆ ಜೋಡಿ ನೋಡೋದಕ್ಕೆ ಒಂಥರ ಸೂಪರ್ ಆಗಿರುತ್ತೆ. ಎಲ್ಲೋ ಒಂದು ಕಡೆ ಏನು ಬಿಗ್ ಬಾಸಲ್ಲಿ ಅವರಿಬ್ಬರು ಪಕ್ಕ ಕೂತಾಗಲೇ ನೋಡೋದಕ್ಕೆ ಸೂಪರ್ ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ಅವರ ಒಂದು ಫ್ರೆಂಡ್ಶಿಪ್ ಏನಿತ್ತು, ಇಡೀ BBK 11ನ ಒಂದು ಜರ್ನಿನ ನೋಡಿದಾಗ ತುಂಬಾ ಅಟ್ರಾಕ್ಷನ್ ಆಗಿದ್ದು ಒಂದು ಜೋಡಿ ಮೇಲೆ ಅಂತಂದರೆ ಅದು ಭವ್ಯ ಮತ್ತು ತ್ರಿವಿಕ್ರಮ್. ಆದ್ರಿಂದನೇ ತ್ರಿವ್ಯಾ ಅನ್ನೋ ಒಂದು ಫ್ಯಾನ್ಸ್ ಪೇಜ್ಗಳು ಉಟ್ಕೋತು, ಲಕ್ಷಾಂತರ ಜನ ಒಂದು ಫ್ಯಾನ್ಸ್ ಆದರು ಆ ಒಂದು ಪೇಜ್ಗೆ. ಸೊ ಫೈನಲಿ ಹೇಳ್ಬೇಕಂದ್ರೆ ಆ ಒಂದು ಬಾಂಡಿಂಗ್ನ, ಅದು ಫ್ರೆಂಡ್ಶಿಪ್ ಬಾಂಡ್ ಆಗಿರ್ಬೋದು, ಒಂದು ಲವ್ ಆಗಿರ್ಬೋದು, ಅದಕ್ಕೆ ನಾವು ಖುಷಿ ಪಡಬೇಕು. ಅವತ್ತೇನಿತ್ತು ನಾವು ಅದನ್ನ ಎಂಜಾಯ್ ಮಾಡಿದ್ವಿ. ಅದನ್ನು ಇನ್ನೂ ಕೂಡ ಕೆಲವರು ಬಿಗ್ ಬಾಸ್ ಸೀಸನ್ 11ನ ಏನಾದರೂ ಒಂದು ಜಿಯೋ ಟಿವಿಲಿ ನೋಡ್ತಾರೆ ಅಂದರೆ ಆ ಜೋಡಿನ ನೋಡೋಕ್ಕೋಸ್ಕರನೇ ನೋಡ್ತಾರೆ ಅನ್ನೋದು ಕೂಡ ನಾನಂತೂ ಕೇಳ್ಪಟ್ಟಿದ್ದೀನಿ. ಇದೆಲ್ಲದರ ಮಧ್ಯ ಏನಂದರೆ, ಅವರಿಬ್ಬರು ಏನೋ ಒಂದು ರೀಲ್ಸ್ ಮಾಡಬೇಕು ಅಥವಾ ಒಂದು ಸೀರಿಯಲ್ ಮಾಡಬೇಕು ಅನ್ನೋ ಒಂದು ಹುಚ್ಚು ಫ್ಯಾನ್ಸ್ಗಳಿಗೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಅವರವರ ಒಂದು ಕೆರಿಯರು ಅವರವರ ಒಂದು ಆಸೆಗೆ ಬಿಟ್ಟಿದ್ದಂಥದ್ದು. ಬಟ್ ಹೇಳ್ಬೇಕಂದ್ರೆ ಈ ಜೋಡಿನ ಇಷ್ಟಪಡ್ತಾ ಇದ್ದಾರೆ ಜನ. ಅಂದರೆ ಯಾವನಾದರೂ ಪ್ರೊಡ್ಯೂಸರು, ಯಾರಾದರೂ ಒಂದು ಡೈರೆಕ್ಟರು ಖಂಡಿತ ಒಂದು ಏನೋ ಒಂದು ಸಿನಿಮಾನೋ ಒಂದು ಧಾರಾವಾಹಿನೋ ಇವರಿಬ್ರು ಜೋಡಿ ಮುಖಾಂತರ ತಂದೆ ತರ್ತಾರೆ. ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಿ. ಈಗ ಸಪ್ರೇಟಾಗಿ ಒಂದು ಏನೋ ಒಂದು ಸೀರಿಯಲ್ಲೋ ಅಥವಾ ಸಿನಿಮಾನ ಮಾಡ್ತಾರೋ ಅಂತಂದರೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಗೈಸ್. ಅದು ಬಿಟ್ಬಿಟ್ಟು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ನೆಗೆಟಿವ್ನ ಮಾತಾಡೋಕೆ ಹೋಗ್ಬೇಡಿ ಆಯಿತಾ. ಅವ್ರಿಗೂ ಒಂದು ಫ್ಯಾಮಿಲಿ ಅಂತ ಇರುತ್ತೆ, ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೇನೋ ಒಂದು ಮಾತಾಡಿ ಈಗ ಅವ್ರ ಫ್ರೆಂಡ್ಶಿಪ್ನ ನೀವು ಕಟ್ ಮಾಡಿದ್ರಿ, ಅವ್ರು ಎಲ್ಲೋ ಒಂದು ಕಡೆ ಮೀಟ್ ಮಾಡೋರೇನೋ, ನೆಕ್ಸ್ಟ್ ನಮಗೆ ವೀಡಿಯೋಸ್ಗಳು ಬರ್ತಾ ಇತ್ತೇನೋ, ಏನೋ ಒಂದು ಅವ್ರ ಜೊತೆಲಿರುವಂಥ ಒಂದು ವೀಡಿಯೋನ ನೋಡ್ಬೋದಾಗಿತ್ತೇನೋ, ಜೊತೆಲಿರುವಂತಹ ಒಂದು ಫೋಟೋನಾದ್ರು ಸಿಗ್ತಾ ಇತ್ತೇನೋ. ನೀವು ಮಾಡುವಂತಹ ಕೆಲಸದಿಂದ ಅವರಿಬ್ಬರು ಒಂದು ಫ್ರೆಂಡ್ಶಿಪ್ ಹಾಳಾಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಹೇಳ್ತೀನಿ. ಸುಮ್ಮನೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಎಷ್ಟು ಖುಷಿಯಾಗಿದ್ದಾರೆ. ನೀವು ಮಾಡುವಂತಹ ಈ ಒಂದು ಕೆಟ್ಟ ಕೆಲಸಗಳಿಂದ ಅಥವಾ ಕೆಟ್ಟ ಕಮೆಂಟ್ಗಳಿಂದ ಸುಮ್ಮನೆ ಅವರ ಒಂದು ಫ್ರೆಂಡ್ಶಿಪ್ ಹಾಳಾಗೋದು ಬೇಡ ಅಂತ ಹೇಳ್ತೀನಿ. ಸುಮಾರು ಜನ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ನ ನೋಡೋಕ್ಕೆ ಕಾಯ್ತಾ ಇದ್ದಾರೆ. ಅವ್ರು ಲವ್ ಮಾಡಲಿ ಅಥವಾ ಏನೇ ಮಾಡ್ಕೊಳ್ಳಿ, ನಮಗೆ ಅದು ಬೇಡಪ್ಪ. ಅವ್ರು ಫ್ರೆಂಡ್ಲಿ ಆಗಿ ಏನೋ ಒಂದು ಫೋಟೋ ಶೇರ್ ಮಾಡ್ತಾರ ಅಥವಾ ಒಂದು ಫ್ರೆಂಡ್ಲಿ ಆಗಿ ಎಲ್ಲೋ ಹೋಗಿ ಬರ್ತಾರ, ಅದನ್ನ ನೋಡೋಕೆ ನಮ್ಗೆ ಖುಷಿ ಆಗುತ್ತೆ. ಒಂದು ಆರಡಿ ಕಟ್ಟೋರ ಜೊತೆ ಈ ಒಂದು ಮುದ್ದಾದಂಥ ಭವ್ಯಗೌಡ ಅವ್ರನ್ನ ನೋಡೋದಕ್ಕೆ ಒಂದು ಖುಷಿ, ಅದೊಂದು ಸೆಲೆಬ್ರೇಷನ್ನ ಮಾಡ್ತಾರೆ ಕೆಲವರು ಫ್ಯಾನ್ಸ್ಗಳು. ಕೆಲವು ಫ್ಯಾನ್ಸ್ ಏನಂತಾರೆ ಹೊಟ್ಟೆ ಕಿಚ್ಚು ಅಂತಾರಲ್ಲ, ಆ ರೀತಿ. ಈಗ ಅವ್ರವರು ಎಷ್ಟೋ ನೆಮ್ಮದಿಯಾಗಿರ್ತಾರೆ. ಈ ಒಂದು ಕಮೆಂಟ್ಸ್ಗಳಿರುತ್ತಲ್ವಾ, ಏನೋ ನೀನೇ ಅವಳನ್ನ ಇಷ್ಟಪಡ್ತೀಯಾ, ಅವಳು ಆ ಥರ ಇವಳು ಈ ಥರ ಅಂತ ಹೇಳ್ಬಿಟ್ಟು ನೀವೇ ಕಿತ್ತಾಡ್ತಾ ಇರ್ತಾರೆ. ನನ್ನ ಒಂದು ಚಾನಲಲ್ಲೂ ಕೂಡ ಕೆಲವೊಂದು ಆ ರೀತಿ ನಡೆದಿದೆ. ಸುಮ್ಮನೆ ಇವರು ಕಮೆಂಟ್ ಮಾಡೋದು, ಅವರು ಕಮೆಂಟ್ ಮಾಡೋದು, ಆ ರೀತಿ ಆಗ್ತಾ ಹೋಗುತ್ತೆ. ಸೊ ನೀವು ಏನಕ್ಕೆ ಜಗಳ ಮಾಡ್ಕೋತೀರಾ, ಸುಮ್ಮನೆ ಬೈದಾಡ್ಕೋತೀರಾ? ಅವ್ರವ್ರು ಆರಾಮಾಗಿರ್ತಾರೆ, ನೀವು ಆರಾಮಾಗಿ ಬಿಡಿ. ಅಟ್ಲೀಸ್ಟ್ ಅವ್ರಿಗೊಂದು ಸ್ಪೇಸ್ ಅಂತ ಕೊಡಿ. ಸುಮ್ಮನೆ ಅವರಿಬ್ರು ಜೊತೆಲಿ ಬರ್ತಾ ಇಲ್ಲ ಅಂತ ನೀವು ಒಬ್ಬರ ಬಗ್ಗೆ, ಈಗ ತ್ರಿವಿಕ್ರಮ್ ಏನೋ ಒಂದು ಮಾತಾಡಿದ್ರು ಅಂದ್ ಮಾತ್ರಕ್ಕೆ, ಪ್ರೆಸ್ಸಲ್ಲಿ ಏನೋ ಒಂದು ಪ್ರೆಸ್ ಮೀಟಲ್ಲಿ ಏನೋ ಒಂದು ಮಾತಾಡಿದ್ರು ಒಂದು ಮಾತಕ್ಕೆ. ಸೊ ಅದನ್ನೇ ಇಟ್ಕೊಂಡು ತ್ರಿವಿಕ್ರಮ್ಮು ತುಂಬಾನೇ ಕೋಟ್ಯಾಧೀಶರನ್ನ ಮದುವೆ ಆಗಕ್ಕೆ ಆಸೆ ಪಡ್ತಾ ಇದ್ದಾರೆ, ಹಾಗೆ ಹೀಗೆ ಒಂದು ಜೆನ್ಯೂನ್ ಆಗಿಲ್ಲ, ಅವರು ತ್ರಿವಿಕ್ರಮ್ ಗೆಲ್ಲೋದಕ್ಕೋಸ್ಕರ ಮಾಡಿದ್ರು ಅಂತ ಅದೊಂದು ಕೆಲವೊಂದು ಗ್ರೂಮರ್ಸ್ ನಡೀತು. ಈಗ ಭವ್ಯಗೌಡ ಅವ್ರಿಗೆ ಯಾವುದೋ ಒಂದು ಬಾಯ್ ಫ್ರೆಂಡ್ ಇದಾನಂತೆ, ಹಾಗೆ ಹೀಗೆ ಅಂತ ಕೆಲವೊಂದು ಗ್ರೂಮರ್ಸ್ ನಡೆಯುತ್ತೆ. ಸೊ ಆ ರೀತಿ ಒಂದು ಏನಕ್ಕೆ ಮಾಡ್ತೀರಾ? ಅವರು ತೆರೆ ಮೇಲೆ ಬರ್ತಾರೆ, ಅವ್ರ ಫ್ರೆಂಡ್ಶಿಪ್ ಅಷ್ಟೇ ಪ್ಯೂರ್ ಆಗಿದೆ. ಆ್ಯಕ್ಚುಲಿ ಅವ್ರ ಫ್ರೆಂಡ್ ಅಂತಲೇ ಎಲ್ಲ ಕಡೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಕೂಡ, ಬಿಗ್ ಬಾಸ್ ಮನೆಯಲ್ಲೂ ಹೇಳಿದ್ದಾರೆ, ಹಾಗೆ ಹೊರಗಡೆ ಬಂದ ಮೇಲೂ ಕೂಡ ತುಂಬಾ ಹೇಳ್ಕೊಂಡಿದ್ದಾರೆ. ನಾವಿಬ್ರು ಫ್ರೆಂಡ್ಸ್, ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ನಿಜವಾಗ್ಲೂ ಕೂಡ ಸಪೋರ್ಟ್ ಮಾಡಬೇಕು. ಅವ್ರು ಫ್ರೆಂಡ್ಲಿ ಆಗಿರ್ತಾರ, ಅದು ನಾವು ಖುಷಿ ಪಡೋಣ. ಅವ್ರು ಲವ್ವೇ ಮಾಡಬೇಕು ಅಥವಾ ಒಂದು ಜೋಡಿಯಾಗಿ ಮದುವೆ ಆಗಬೇಕು, ಅದೇನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಬೇಡ ನಮಗೆ. ಒಂದು ಫ್ರೆಂಡ್ಲಿ ಆಗೋ ಅಟ್ಲೀಸ್ಟ್ ಒಂದು ಫೋಟೋಸ್ ಸಿಕ್ಕಿದ್ರೆ, ಏನೋ ಒಂದು ವಿಡಿಯೋ ಸಿಕ್ಕಿದ್ರೆ ಎಷ್ಟು ಜನ ಇಷ್ಟಪಡ್ತಾರೆ, ಎಷ್ಟು ಜನ ಲೈಕ್ ಮಾಡ್ತೀರಾ? 1000 ಜನ ಲೈಕ್ ಮಾಡ್ತೀರಾ, 1000 ಜನ ಖುಷಿ ಪಡ್ತೀರಾ. ಅವ್ರ ಜೊತೆ ಒಂದು ಫೋಟೋ ಏನಾದರೂ ನನ್ನ ತಂಬ್ಲೈನ್ ಹಾಕಿದ್ರೇ ಅಷ್ಟೊಂದು ಇಷ್ಟಪಡ್ತೀರಾ ಅಂದಮೇಲೆ ಅವ್ರಿಗೊಂದು ಸ್ಪೇಸ್ ಅಂತ ಕೊಡಿ, ಟೈಮ್ ಕೊಡಿ. ಅವರು ಕೂಡ ಒಂದು ಈ ಪ್ರಾಜೆಕ್ಟ್ ಮಧ್ಯ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರು ಕೂಡ ಮೀಟ್ ಮಾಡ್ತಾರೆ, ನಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಕೊಡ್ತಾರೆ. ಗುಡ್ ನ್ಯೂಸ್ ಅಂದರೆ ಒಂದು ಫ್ರೆಂಡ್ಲಿ ಆಗಿ ನಾವು ಇದೀವಿ ಅಂತಲೂ ಕೂಡ ಮಾತಾಡ್ತಾರೆ, ಜೊತೆಯಲ್ಲಿ ಓಡಾಡ್ತಾರೆ. ಅದಕ್ಕೊಂದು ಸ್ಪೇಸ್ ಕೊಡೋಣ.
ಅದು ಬಿಟ್ಬಿಟ್ಟು ಏನೇನೋ ಮಾತಾಡ್ಕೊಂಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೆಗೆಟಿವ್ನ ಸ್ಪ್ರೆಡ್ ಮಾಡಿಕೊಂಡು ಇರೋದಕ್ಕಿಂತ ಸಪೋರ್ಟ್ ಮಾಡೋಣ ಅಂತ ಹೇಳ್ತೀನಿ ನಾನು. ಅವರಿಬ್ರು ಫ್ರೆಂಡ್ಶಿಪ್ನ ಹಾಳು ಮಾಡಬೇಡಿ ದಯವಿಟ್ಟು, ಇಷ್ಟೇ ಕೇಳ್ಕೊತೀನಿ. ಮತ್ತು ನೀವು ಇಲ್ಲಿ ಕಾಮೆಂಟ್ಸಲ್ಲಿ ಸುಮ್ಮನೆ ನೀವೇ ಜಗಳ ಮಾಡ್ಕೋಬೇಡಿ, ಹಾಗೆ ಹೀಗೆ ಅವರು ಒಳ್ಳೆಯವರು ಇವ್ರು ಕೆಟ್ಟವರು ಹಾಗೆ ಹೀಗೆ ಅಂತೇಳಿ ಸುಮ್ಮನೆ ಜಗಳ ಮಾಡ್ತಾ ಇರ್ತೀರಾ ಒಂದು ಕಾಮೆಂಟ್ಸ್ಗಳು ನೋಡಿದಾಗ. ಆ ರೀತಿ ಏನಕ್ಕೆ ಕಿತ್ತಾಡ್ತೀರಾ? ಅವ್ರ ಪಾಡಿಗೆ ಅವರಿದ್ದಾರೆ. ಒಂದು ಬಿಗ್ ಬಾಸ್ ಅನ್ನೋದು ಒಂದು ಶೋ ರೀತಿ ನೋಡಿ, ನಿಮ್ಮ ಲೈಫ್ ಅಂತ ನೋಡೋಕೆ ಹೋಗ್ಬೇಡಿ, ಅಥವಾ ಯಾವುದೋ ಒಂದು ಲೈಫ್ ಅಲ್ಲಿ ಆಟ ಆಡೋಕ್ಕಂತೂ ಹೋಗ್ಬೇಡಿ. ಕೆಲವೊಂದು ಫ್ಯಾನ್ಸ್ ಪೇಜಸ್ ನೋಡಿದೆ ನಾನು, ಆ ರೀತಿ ಕಮೆಂಟ್ಸ್ಗಳು ಎಲ್ಲ ಬರ್ತಾ ಇರುತ್ತೆ. ನಾನು ಹೇಳೋದು ಏನು BBK ಲೆವೆಲಲ್ಲಿರುವಂಥ ಅಷ್ಟು ಕಂಟೆಸ್ಟೆಂಟ್ಗಳು ತುಂಬಾ ಟ್ಯಾಲೆಂಟೆಡ್ ಇರುವಂತಹ ವ್ಯಕ್ತಿಗಳೇ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂದರೆ ಅಷ್ಟು ಸುಲಭವಾಗಿ ಯಾರನ್ನೂ ಆ ರೀತಿ ಕರ್ಕೊಂಡೋಗಿ ಹಾಕೋದಿಲ್ಲ. ಟ್ಯಾಲೆಂಟ್ ಇರುವಂಥ ವ್ಯಕ್ತಿನೇ ಹಾಕ್ತಾರೆ. ಏನೋ ಒಂದು ಅವರಲ್ಲಿ ಕಲೆ ಇದ್ದಿದ್ರೆ ಮಾತ್ರ ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿರ್ತಾರೆ. ಅವ್ರ ಜನಪ್ರಿಯತೆನ ಪಡೆದಿದ್ರೆ ಮಾತ್ರ ಹೋಗ್ತಾರೆ ಅನ್ನೋದು ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಏನೇನೋ ಮಾತಾಡಿ ಅಥವಾ ಏನೇನೋ ಒಂದು ಕ್ಯಾಲ್ಕುಲೇಷನ್ನ ಹಾಕೊಂಡು ನಿಮಗೆ ನೀವೇ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ನ ನೋಡೋಕೆ ಕಾಯ್ತಾ ಇರೋಂತಹ ವ್ಯಕ್ತಿಗಳಿಗೆ ಸುಮ್ಮನೆ ನಿರಾಸೆನ ಮಾಡಬೇಡಿ ಅಂತ ನನ್ನ ಒಂದು ರಿಕ್ವೆಸ್ಟು. ಸೊ ಅವ್ರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಮತ್ತು ಭವ್ಯ ಕೂಡ ಅವರ ಒಂದು ಏನಂತಂದರೆ ಅವ್ರು ಯಾವುದಕ್ಕೂ ಜಗ್ಗೋದಿಲ್ಲ, ಯಾವುದಕ್ಕೂ ಕುಗ್ಗೋದಿಲ್ಲ. ಅದು ಗೊತ್ತಿದ್ರು ಕೂಡ ಈ ಫ್ಯಾನ್ಸ್ಗಳು ಏನಂದು ಮಾಡ್ತಾರೆ, ಈ ರೀತಿ ನೆಗೆಟಿವ್ ಸ್ಪ್ರೆಡ್ ಮಾಡೋಕೆ ಹೋಗ್ತಾರೆ. ಬಟ್ ಭವ್ಯ ಗೌಡವ್ರನ್ನ ಏನು ಅಳ್ಳಾಡ್ಸೋಕ್ಕೂ ಆಗೋದಿಲ್ಲ, ಕಿತ್ಕೊಳಕ್ಕೂ ಆಗೋದಿಲ್ಲ, ಒಂದು ಎಳೆನೂ ಕೂಡ ಕಿತ್ಕೊಳೋದಕ್ಕಾಗಲ್ಲ. ಆ ರೀತಿ ಇರೋವಂಥದ್ದು ಅಷ್ಟೇ ಫ್ಯಾನ್ಸ್ನ ಪಡೆದಿದ್ದಾರೆ, ಅಷ್ಟೇ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ. ಈಗ ಏನು ಮುದ್ದು ಸೊಸೆ ಮುಖಾಂತರ ತ್ರಿವಿಕ್ರಮ್ ಬರ್ತಾ ಇದ್ದಾರೆ, ಹಾಗೆ ನಮ್ಮ ಭವ್ಯ ಗೌಡವರು ಕನ್ನಡ ಸೀರಿಯಲ್ ಮುಖಾಂತರ ಬರ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಈ ಎರಡೂ ಸೀರಿಯಲ್ಲು ಕೂಡ. ಇನ್ನು ಏನು ಮುದ್ದು ಸೊಸೆ ಸೂಪರಾಗಿ ಚೆನ್ನಾಗಿ ಹೋಗ್ತಾ ಇದೆ. ಮತ್ತು ಕನ್ನಡ ಸೀರಿಯಲ್ ಪ್ರೋಮೋದಲ್ಲೇ ಇಷ್ಟೊಂದು ತಿಂದಾಗ್ತಾ ಇದೆ ಎಲ್ಲರೂ ಅಂತಂದರೆ ಅದು ಭವ್ಯಗೌಡ ಅವರೇ ಕಾರಣ ಎಲ್ಲೋ ಒಂದು ಕಡೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಅವರ ಫ್ರೆಂಡ್ಶಿಪ್ಗೆ. ದಯವಿಟ್ಟು ಏನು ಧಕ್ಕೆ ತರದಂಗಿರಿ. ಮತ್ತು ನಿಮ್ಮ ಜೀವನದಲ್ಲಿ ಏನು ಒಂದು ಸಮಸ್ಯೆಗಳಿರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಕಮೆಂಟಲ್ಲಿ ಸುಮ್ಮನೆ ಬೈದಾಡ್ಕೊಂಡು ನೀವು ಯಾಕೆ ಫ್ಯಾನ್ಸ್ಗಳು ಯಾಕೆ ಕಿತ್ತಾಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಒಂದು ಸಿಂಪಲ್ ವಿಡಿಯೋ ಆಗಿತ್ತು ಅಷ್ಟೇ. ಸೊ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಫ್ರೆಂಡ್ಶಿಪ್ ಹೀಗೆ ಇರಲಿ, ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಅವ್ರ ಫ್ರೆಂಡ್ಶಿಪ್ಗೆ ಬೆಲೆ ಕೊಡೋಣ. ಸುಮ್ಮನೆ ಪ್ರೀತಿ ಹಾಗೆ ಹೀಗೆ ಪ್ರೀತಿಸ್ತಾ ಇಲ್ಲ, ಬೇರೆಯವ್ರ ಜೊತೆ ಬಾಯ್ ಫ್ರೆಂಡ್ ಆ ಥರ ಎಲ್ಲ ಮಾತಾಡೋದಕ್ಕಿಂತ ಅವ್ರ ಫ್ರೆಂಡ್ಶಿಪ್ಪಿಗೆ ನಾವು ಯಾವಾಗಲೂ ರೆಸ್ಪೆಕ್ಟ್ ಕೊಡೋಣ. ಲಾಟ್ಸ್ ಆಫ್ ಲವ್ ನಮ್ಮ ಭವ್ಯಗೌಡ ಮತ್ತು ತ್ರಿವಿಕ್ರಮ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು BBK 11 ಆದಮೇಲೆ ನೆಕ್ಸ್ಟ್ ಅಪ್ಡೇಟ್ BBK 12 ಬಗ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. BBK 12 ಯಾವ್ದಾರೆಲ್ಲ ಕಂಟೆಸ್ಟೆಂಟ್ ಹೋಗ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಲವ್ ಯು ಗೈಸ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು 1K ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲವ್ ಯು ಗೈಸ್, ಬಾಯ್.